ನಿಮ್ ಬುದ್ಧಿಗಿದೆ ಆಯ್ತಲ್ಲ ಮಾನ್ಯ ಸಭಾಪತಿಗಳೇ, ನಿರ್ಣಯ ನಿಮ್ ಕೆಲಸ ನಿಮ್ ಕೆಲಸ ಅಲ್ಲ, ಅದು ನನ್ನ ಕೆಲಸ. ಅದು ಏನಿಲ್ಲ, ಈಗ ಹೇಳ್ತೀನಿ. ಈಗ ಇದರಲ್ಲಿ ನೀವು ಎತ್ತಿರ್ತಕ್ಕಂಥ ವಿಚಾರದಲ್ಲಿ ನಂದೇನು ಪಾತ್ರ ಇದೆಯಾ? ನಿಮ್ ಪಾತ್ರ ಇದೆ. ನೀವು 21ನೇ ಇಸ್ವಿನಲ್ಲಿ ನೀವು ರಾಜೀವ್ ವಾಸ್ ದಿ ಚೇರ್ಮನ್ ಅಟ್ ದಟ್ ಟೈಮ್. ರಾಜೀವ್ ಬಿಲಾಂಗ್ಸ್ ಟು ಬಿಜೆಪಿ ಪಾರ್ಟಿ, ಚೇರ್ಮನ್ ಆಫ್ ದಿಸ್ ಪಾರ್ಟಿ. ಇದರಲ್ಲಿ ಬಿಜೆಪಿ ಅವರ ಮೆಂಬರ್ಗಳಿದ್ದಾರೆ, ಜೆಡಿಎಸ್ ನ ಮೆಂಬರ್ಗಳಿದ್ದಾರೆ, ಕಾಂಗ್ರೆಸ್ ನ ಮೆಂಬರ್ಗಳಿದ್ದಾರೆ. ಹಿಂದೆ ಅವರು ತಗೊಂಡಿರ್ತಕ್ಕಂಥ ನಿರ್ಣಯ ಇದು. ನಾವು ಮಾಡಿರ್ತೀವಿ. ನಾವು ಅರ್ಜಿ ಕೊಟ್ಟಿದ್ದೀವಿ. 50 ಮಾಡಿದವರು ಯಾರು? ಅದರ ಪ್ರಕಾರ ಕಾನೂನು ರೀತಿ ಮಾಡಿದ್ದಾರೆ. ಒಂದು ವೇಳೆ 1,40,000 ಚದರಡಿ ಜಮೀನು 3 ಎಕರೆ ಕೂಡಾದವರು ಕಾನೂನು ಬಾಹಿರವಾಗಿ ಅದನ್ನ ತಗೊಂಡು ಸೈಟ್ ಮಾಡೋ ಅನ್ಸ್ಬಿಟ್ಟಿದ್ದಾರೆ. ಹಿಂದೆ ಎಲ್ಲ ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ. ನಾವು ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದೀವಿ. 50% ಕೊಟ್ಟಿಲ್ಲ. 1,48,000 ಚದರಡಿಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು 38,284 ಚದರಡಿ. ನಾವು ಇಂಥ ಜಾಗದಲ್ಲಿ ವಿಜಯನಗರದಲ್ಲೇ ಕೊಡಿ, 3 ಸ್ಟೇಜಲ್ಲಿ ಕೊಡಿ, 4 ಸ್ಟೇಜಲ್ಲಿ ಕೊಡಿ, ಎಲ್ಲಿ ಅವಕಾಶ ನಮ್ಗೆ ಮಾಡಿಕೊಡಿ. ನಾವು ಜಮೀನು ಕಳ್ಕೊಂಡಿದ್ದೀವಿ, ನಮ್ಮ ಜಮೀನಿಗೆ ಪರ್ಯಾಯವಾಗಿ ಕೊಡಿ ಅಂತ ಹೇಳಿದ್ವಿ ಅಷ್ಟೇ. 50% ಒಪ್ಕೊಂಡಿದ್ದೀವಿ. ನಾನು 2014ರಲ್ಲಿ ಅರ್ಜಿ ಕೊಟ್ಟಿದ್ದೀನಿ ಕೂಡ. ನಾನು ಮುಖ್ಯಮಂತ್ರಿ ಆಗಿರುವಾಗ ನಾನು ಒಂದೇ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಕಾನೂನು ಪ್ರಕಾರ ಇದ್ರೂ ಕೂಡ ಕೊಡಲ್ಲ, ನಾನು ಮುಖ್ಯಮಂತ್ರಿ ಆಗಿದ್ದೇನೆ ಅಂತ ಹೇಳಿ. 21ನೇ ಇಸ್ವಿನಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟಿರ್ತಕ್ಕಂಥದ್ದು. ಅದರಿಂದ ನೀವು ಯಾವುದೇ ಅಕ್ರಮ ನಡೆದಿಲ್ಲ, ಯಾವುದೇ ಕಾನೂನು ಬಾಹಿರವಾದ ಕೆಲಸ ನಡೆದಿಲ್ಲ. ಯಾವುದು ಕಾನೂನು ರೀತಿಯ ಎಲ್ಲ ಕಾನೂನು ರೀತಿ ಇದೆ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ನಾನು ಇಶ್ಯೂ ಮಾಡ್ತಿದ್ದು ಇವತ್ತು ನೀವು ವೈಯಕ್ತಿಕವಾಗಿ ಹೊರಟಿದ್ದೀರಲ್ಲ, ಇದರಿಂದ ನಾನು ತೀವ್ರವಾಗಿ ಖಂಡಿಸ್ತೇನೆ. ನಿಮ್ಮ ಉದ್ದೇಶ ನನಗೆ ಮಸಿ ಬಳಿಬೇಕು ಅಂತ ಹೇಳಿ ಮಾಡಿದ್ದೀರಿ. ನಾನು ಮಂತ್ರಿಯಾಗಿಯೇ 40 ವರ್ಷ ಆಯ್ತು. ಮೊನ್ನೆ ಸಭಾಪತಿಗಳೇ, ಮಂತ್ರಿಯಾಗಿ 40 ವರ್ಷ ಆಯ್ತು. 40 ವರ್ಷಗಳಲ್ಲಿ ಒಂದು ಕಪ್ ಮುಖ್ಯ ಇಲ್ಲ. ಇದು ಹೊಟ್ಟೆ ಕಿಚ್ಚು ಅವರಿಗೆ, ಹೊಟ್ಟೆ ಉರಿ ಅವರಿಗೆ, ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ. ಈ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ ಈ ತರದ ಇಶ್ಯೂನ ತಗೊಂಡು ಕಳ್ಳ ಮಾಡ್ತಾ ಇದ್ದಾರೆ. ಇಶ್ಯೂನೇ ಇಲ್ಲ, ಯಾವುದೇ ತಪ್ಪಿಲ್ಲ, ಎಲ್ಲ ಕಾನೂನು ರೀತಿ ಇದೆ. ಇದನ್ನ ಇವರು ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.